ಮಾರ್ನಿಂಗ್. ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ಇವತ್ತು ನಾನು ನನ್ನ ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಹಾಗೆ ಮತ್ತು ಏನೆಲ್ಲ ಇದೆ ಇವತ್ತಿನ ದಿನ, ಹೇಗೆ ಎ ಡೇ ಇನ್ ಮೈ ಲೈಫ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಫಸ್ಟ್ ನಾನು ಇವತ್ತೇನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ನೋಡೋಣ. ಸೊ ಡೈಲಿ ಮಾರ್ನಿಂಗ್ ನಾನು ಇವಾಗ ಕುಡಿತಾ ಇದ್ದೀನಿ ಚಿಯಾ. ಸೊ ಫಸ್ಟಿಗೆ ನಾನು ಇಲ್ಲಿ ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಮಕ್ಕಳಿಗೆ ಹಾಲು ಮತ್ತು ಹಾಗೆ ಸೊ ಫಸ್ಟಿಗೆ ನಾನು ಟೀ ಪ್ರಿಪೇರ್ ಮಾಡಿದೆ ನನ್ನ ಹಸ್ಬೆಂಡ್ಗೆ, ಮತ್ತು ನಾನು ಆಮೇಲೆ ಕುಡಿತೀನಿ ಬ್ರೇಕ್ಫಾಸ್ಟ್ ಆದಮೇಲೆ. ಸೊ ಇವಾಗೇ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಸೊ ನನಗೆ ನನ್ನ ಹಸ್ಬೆಂಡ್ಗೆ ಟೀ ಮತ್ತು ಮಕ್ಕಳಿಗೆ ಹಾಲು ತೆಗೆದಿಟ್ಟಿದ್ದೀನಿ. ಸೊ ಇದಾದಮೇಲೆ ಬನ್ನಿ ಆಲೂ ಪರೋಟ ಮಾಡೋಣ. ಆಲೂ ಪರೋಟಾಗೆ ನಾನು ಏನೇನೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆಲೂ ಪರೋಟಾಗೆ ನಾನು ಆಲೂ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಕ್ಯಾರೆಟ್ ಕೂಡ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕ್ತೀನಿ, ಹಾಗೆ ಕೊರಿಯಂಡರ್ ಮತ್ತು ಆನಿಯನ್ ಕೂಡ ಚಾಪ್ ಮಾಡೋಣ. ಸೊ ಬಿಫೋರ್ ದ್ಯಾಟ್ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ನ. ಸೊ ನನ್ನ ಮಕ್ಕಳಿಗೆ ಕೂಡ ಆಲೂ ಪರೋಟ ಮಾಡ್ತೀನಿ. ಫಸ್ಟ್ ಅವರಿಗೆ ಸ್ವಲ್ಪ ಫುಲ್ ಮೈಲ್ಡಾಗಿ ಮಾಡ್ತೀನಿ, ಏನು ಜಸ್ಟ್ ಸ್ಪೈಸಿ ಹಾಕೋದಿಲ್ಲ. ನಾವೀಗ ಸ್ವಲ್ಪ ಸ್ಪೈಸಿ ಹಾಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಬಂದುಬಿಟ್ಟು ಮಕ್ಕಳಿಗಂತ ನಾನು ಆಲೂ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆನಿಯನ್, ಸಾಲ್ಟ್ ಮತ್ತು ಸ್ವಲ್ಪ ಜೀರಾ ಪೌಡರ್ ಮತ್ತು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಹಾಕ್ಕೊಂಡ್ಬಿಟ್ಟು ಮೈಲ್ಡಾಗಿ ಅವರಿಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ತಕ್ಕೊತೀನಿ. ಅವರು ಆಲೂ ಭಾಜಿ ಮಾಡ್ಕೊತಿದ್ದೀನಿ ಇವಾಗ. ಸೊ ಹಾಗೆ ಸ್ವಲ್ಪ ಅದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಕೋರಿಯಾಂಡರ್ ಲೀವ್ಸ್. ಸೊ ಇದು ಬಂದುಬಿಟ್ಟು ಮೈಲ್ಡಾಗಿ ಮಕ್ಕಳಿಗೆ ಅಂತ ಮಾಡ್ತಾಯಿದ್ದೀನಿ. ಸೊ ಹೀಗೆ ಇದು ಮೈಲ್ಡಾಗಿ ಭಾಜಿ ಮಾಡ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊತೀನಿ. ಸೊ ಅವರಿಗೆ ಸಪ್ರೇಟಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ, ಬಿಕಾಸ್ ನಾನು ಸ್ಪೈಸಿ ಮಿಕ್ಸ್ ಮಾಡಿಬಿಟ್ರೆ ಮತ್ತು ಅವರು ತಿನ್ನೋಕ್ಕಾಗೋದಿಲ್ಲ.
ಸೊ ಹಾಗೆ ನಮಗೂ ಕೂಡ ಸೇಮ್ ಆನಿಯನ್ ಮತ್ತು ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡರ್, ಹಾಗೆ ನಾನು ಫಸ್ಟಿಗೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಕೊರಿಯಾಂಡರ್ ಮತ್ತು ಹಾಗೆ ಗಾರ್ಲಿಕ್ನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಮಾಡಾದಮೇಲೆ ಬಾಯ್ಲ್ಡ್ ಆಲೂನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಸ್ಪೈಸಿ ಇರಲಿ ಅಂತ. ಸೊ ಹೀಗೆ ಆಲೂ ಪರೋಟಕ್ಕೆ ಈ ರೀತಿಯಲ್ಲಿ ನಾನು ಭಾಜಿನ ರೆಡಿ ಮಾಡ್ತೀನಿ. ಸೊ ಇವಾಗ ಚಪಾತಿನ ನಾನು ಸಿಲಿಕಾನ್ ಪೇಪರಲ್ಲಿ ಲಟ್ಟಿಸ್ತೀನಿ. ಸೊ ಇದು ಆಲ್ರೆಡಿ ನಾನು ಮೈದಾ ಮತ್ತು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಫಸ್ಟಿಗೆ. ಸೊ ಈಗ ಬನ್ನಿ ಆಲೂ ಪರೋಟಾಗೆ ಹೇಗೆ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ನಾನು ಆಲೂ ಪರೋಟಾನ ಸಿಲಿಕಾನ್ ಪೇಪರಲ್ಲಿ ಎಣ್ಣೆ ಹಾಕಿಬಿಟ್ಟು ಹೋಳಿಗೆ ಥರ ಲಟ್ಟಿಸ್ತೀನಿ. ಸೊ ನಾನು ಹಿಟ್ಟಚ್ಚಿ ಲಟ್ಟಿಸೋದಿಲ್ಲ, ಸ್ವಲ್ಪ ಎಣ್ಣೆನೇ ಫಸ್ಟಿಗೆ ಹಾಕಿಬಿಟ್ಟು ಲಟ್ಟಿಸ್ತೀನಿ. ಸೊ ಹೀಗೆ ಮತ್ತೆ ನನಗೆ ಎಕ್ಸ್ಟ್ರಾ ಆಯಿಲ್ ಹಾಕೋಕ್ಕೆ ನೆಸೆಸಿಟಿ ಇರೋದಿಲ್ಲ. ಸೊ ಬನ್ನಿ ಹೇಗೆ ಆಗುತ್ತೆ ಪರೋಟ ಅಂತ ನೋಡೋಣ. ಸೊ ನೋಡಿದ್ರಲ್ಲ, ನನ್ನ ಆಲೂ ಪರೋಟ ಹೀಗೆ ರೆಡಿ ಆಗುತ್ತೆ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಸ್ವಲ್ಪ ತುಪ್ಪ ಹಾಕ್ತೀನಿ. ಸೊ ಇಟ್ ಟೇಸ್ಟ್ ಸೊ ಯಮ್, ಹಾಗೆ ಹೆಲ್ತಿ, ಡಿಲಿಷಿಯಸ್ ಕೂಡ ಆಗುತ್ತೆ. ಮಾರ್ನಿಂಗ್ ಫಿಲ್ಲಿಂಗ್ ಕೂಡ ಅನಿಸುತ್ತೆ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಆಲೂ ಪರೋಟ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ. ಸೊ ಹೀಗೆ ನನ್ನ ಡೇ ಇನ್ ಮೈ ಲೈಫ್ ಆಗಿತ್ತು. ಹಾಗೆ ಮಕ್ಕಳೆಲ್ಲ ಹೋದಾದ್ಮೇಲೆ ಕಿಂಡರ್ಗಾರ್ಟನಿಗೆ ಕಳಿಸಾದ್ಮೇಲೆ ನಾನು ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೆ. ಬಿಕಾಸ್ ಅವ್ರು ಬಂದಮೇಲೆ ನನಗೆ ಮತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಹಾಗೆ ಇದು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ರೆಸ್ಟ್ ಮಾಡ್ಬೋದು. ಸೊ ಹೀಗಿತ್ತು ನನ್ನ ಡೇ ಇನ್ ಮೈ ಲೈಫ್. ನಾನು ಕ್ಲೀನ್ ಮಾಡ್ಕೊತೀನಿ ಮಕ್ಕಳೆಲ್ಲ ಹೋಗಾದ್ಮೇಲೆ. ಸೊ ಅವ್ರು ಬರೋಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಮನೆ ಫುಲ್ ಎಲ್ಲ ಕ್ಲೀನಪ್ ಮಾಡಿ ಫ್ರೆಶ್ ಅಪ್ ಮಾಡಿ ಇಡ್ತೀನಿ. ಸೊ ಅವ್ರಿಗೂ ಕೂಡ ಆಟ ಆಡೋದಕ್ಕೆ ಈಸಿ ಆಗುತ್ತೆ. ಬಂದಮೇಲೆ ಮತ್ತೆ ಕೂಡ ಹರಡ್ತಾರೆ. ಸೊ ಹಾಗೆ ಇವತ್ತಿನ ದಿನ ಹೀಗಿತ್ತು. ಮತ್ತೆ ನಾನು ಇವತ್ತು ನಿಮಗೆ ಒಂದು 2 ಪ್ರಾಡಕ್ಟ್ಸ್ ತೋರಿಸ್ಬೇಕಂತ ಇದ್ದೀನಿ. ಆನ್ಲೈನ್ ಏನು ಆರ್ಡರ್ ಮಾಡಿದ್ದೆ ಅಂತ ಬನ್ನಿ ನೋಡೋಣ ಏನು ತೊಗೊಂಡಿದ್ದೀನಿ ಅಂತ. ನಾನು ನಿಮಗೆ ಒಂದು 3 ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಜರ್ಮನಿಯಲ್ಲಿ ಆಲ್ಮೋಸ್ಟ್ ಯಾವಾಗಾದರೂ ಏನಾದರೂ ಆರ್ಡರ್ ಮಾಡಬೇಕು ಅಂತ ಅಂದರೆ ಬ್ರ್ಯಾಂಡೆಡ್ ಐಟಮ್ಸು ಝಾಲಾಂಡೋದಲ್ಲಿ ಆರ್ಡರ್ ಮಾಡ್ತೀನಿ. ಸೊ ಝಾಲಾಂಡೋದಲ್ಲಿ ಏನೆಲ್ಲ ತರಿಸಿದ್ದೀನಿ ಅಂತ ಕೂಡ ನೋಡೋಣ. ಸೊ ಜಸ್ಟ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್. ಇದು ಬಂದುಬಿಟ್ಟು ಲುವಿಯಾ ಟ್ರಾವೆಲ್ ಸೆಟ್, ಮೇಕಪ್ ಟ್ರಾವೆಲ್ ಸೆಟ್ ಪ್ರಾಡಕ್ಟ್ ತರಿಸಿದ್ದೀನಿ ಒಂದು. ಸೊ ಹಾಗೆ ಬಂದು ಮಿನಿ ಮ್ಯಾಕ್ ಸ್ಟ್ರಾಬ್ ಕ್ರೀಮ್ ಪಿಂಕ್ಲೆಟಲ್ಲಿ ತರಿಸಿದ್ದೀನಿ ಸ್ಟ್ರಾಬ್ ಕ್ರೀಮ್. ಸೊ ಇದು ಬಿಫೋರ್ ಮೇಕಪ್ನ ನಾನು ಅಪ್ಲೈ ಮಾಡೋದಕ್ಕಂತ ತರಿಸಿದ್ದೀನಿ. ಸೊ ಟ್ರೈ ಮಾಡೋಣ ಮ್ಯಾಕ್ದು ಮಿನಿ ಹೇಗೆ ಇದೆ ಅಂತ ಹೇಳಿಬಿಟ್ಟು, ಅಂತ ಸ್ಟ್ರಾಬ್ ಕ್ರೀಮ್ ಹೇಗಿದೆ ಅನ್ನೋದು ಕೂಡ ನೋಡೋಣ ಅಂತ ತರಿಸಿದೆ. ಹಾಗೆ NYX ಪ್ರೊಫೆಷ್ನಲ್ ಮೇಕಪ್ ಬ್ಲಷ್ ಅಂತೂ ಈಗ ನನಗೆ ಭಾಳನೇ ಇಷ್ಟ ಆಗ್ತಾ ಇದೆ. ಸೊ ನೋಡಿ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಅವಾಗ. ಸೊ ಫಸ್ಟ್ ಇದನ್ನ ಓಪನ್ ಮಾಡೋಣ. ಲುವಿಯಾ ಕಾಸ್ಮೆಟಿಕ್ಸ್ ಟ್ರಾವೆಲ್ ಸೆಟ್ ಮ್ಯಾಕ್ಚಿಯೋಟ್ ಬ್ರ್ಯಾಂಡು, ಲುವಿಯಾದ ಬ್ರ್ಯಾಂಡ್ದು. ಸೊ ಇದು ಟ್ರಾವೆಲ್ ಕನ್ವೀನಿಯೆಂಟ್ ಆಗುತ್ತೆ. ಸೊ ಎಲ್ಲಾನು ಸೆಟ್ ಇದೆ ಅಂತ ಹೇಳಿಬಿಟ್ಟು ನಾನು ತರಿಸಿದ್ದೀನಿ. ಸೊ ನೋಡ್ಬೋದು ಟ್ರಾವೆಲ್ ಕನ್ವೀನಿಯೆಂಟ್ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ ಅಂತ. ಹೀಗೆ ಇದೆ.
ಇದರೊಳಗೆ ಯಾವ ಬ್ರಷಸ್ ಇದೆ ಅಂತ ನಿಮಗೆ ಲಿಪ್ ಲೈನರ್ಗೆ. ಸೊ ಬನ್ನಿ ಹೇಗಿದೆ ಅಂತ ಈ ಪ್ರಾಡಕ್ಟ್ನ ನೋಡಿ. ಇಷ್ಟು ಕ್ಯೂಟ್ ಆಗಿದೆ. ಇದು ಬಂದ್ಬಿಟ್ಟು ರಬ್ಬರ್ ಫ್ಲೆಕ್ಸಿಬಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಬ್ಲಷ್ ಕೂಡ ಬರುತ್ತೆ, ಲೂಸ್ ಪೌಡರ್ ಕೂಡ ನಾವು ಅಪ್ಲೈ ಮಾಡ್ಬೋದು ಇದರಲ್ಲಿ. ಹಾಗೆ ಹೀಗೆ ಬ್ಲೆಂಡ್ ಮಾಡ್ಕೊಳೋದಕ್ಕೆ. ಹಾಗೆ ಇದು ಐ ಶ್ಯಾಡೋ ಮಾಡೋದಕ್ಕೆ. ನಾನು ಐ ಶ್ಯಾಡೋ ಜಾಸ್ತಿ ಏನು ಪ್ರಿಫರ್ ಮಾಡೋದಿಲ್ಲ, ಬಟ್ ಲೆಟ್ ಮಿ ಟ್ರೈ ಅಂತ ತರಿಸಿದ್ದೆ. ಆಲ್ರೆಡಿ ನನ್ನ ಹತ್ರ ಈಗ ಎಲ್ಲ ಸೆಟ್ ಇದೆ, ಬಟ್ ಅಂದ್ರೂ ಇದನ್ನ ಟ್ರಾವೆಲ್ ಈಸಿ ಆಗುತ್ತೆ ಇದು ಈ ಥರ ಬಾಕ್ಸ್ ಕಿಟ್ಟಲ್ಲಿ ಬಂದಿರೋದಕ್ಕೋಸ್ಕರ ಅಂತ ಇದೆ. ಲಿಪ್ ಲೈನರ್, ಸೊ ಹಚ್ಕೊಳೋದಕ್ಕೆ ಕೂಡ ಚೆನ್ನಾಗಿದೆ. ಬ್ರಷ್ ಕ್ವಾಲಿಟಿ ಈಸ್ ವೆರಿ ಗುಡ್. ಹಾಗೆ ಐ ಶ್ಯಾಡೋ ವಿಂಗ್ ಐಲೈನರ್ ವಿಂಗ್ ಲೈನ್ ಮಾಡ್ಕೋಬೇಕಂದ್ರೆ ಇದು ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಹೀಗೆ ರಬ್ಬರ್ ಸೆಟ್ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದರಲ್ಲೇ ಫಿಟ್ ಆಗುತ್ತೆ. ನೀವು ಅಲ್ಲಿ ಇಲ್ಲಿ ಹರಿಬರಿ ಮಾಡಬಾರ್ದು, ಎಲ್ಲಿ ಹೋಗಿದೆ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ನ ಅಂತ. ಈಸಿಲಿ ಒಂದರಲ್ಲೇ ಬರುತ್ತೆ. ಇಟ್ ವಿಲ್ ಫಿಟ್ ಎವ್ರಿಥಿಂಗ್ ಇನ್ ಒನ್ ಸೆಟ್. ಸೊ ನಾನು ಅಂದ್ಕೊಂಡಿದ್ದಿಲ್ಲ ಇದು ಈ ಥರ ಬರುತ್ತೆ ಅಂತ, ಬಟ್ ಇಟ್ಸ್ ಟ್ರಾವೆಲ್ ಸೆಟ್ ಆಗಿರೋದು. ಸೊ ಬ್ಯೂಟಿಫುಲ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಸ್ಟ್ರೋಪ್ ಕ್ರೀಮ್ ಪಿಂಕ್ಲೆಟ್ ಮಿನಿ ಮ್ಯಾಕ್ ಪ್ರಾಡಕ್ಟ್. ಸ್ಟ್ರೋಪ್ ಕ್ರೀಮ್ ಬಿಫೋರ್ ಫೌಂಡೇಶನ್ ಮಾಯ್ಶ್ಚರೈಸರ್ ಆದಮೇಲೆ ಸ್ಟ್ರೋಪ್ ಕ್ರೀಮ್ ಹಚ್ಕೋಬೇಕು. ಸೊ ಲೆಟ್ ಮಿ ಟ್ರೈ ಅಂತ ಸ್ಟ್ರೋಪ್ ಕ್ರೀಮ್ ತರಿಸಿದೆ. ಜಸ್ಟ್ ಮಿನಿ ಇದೆ ಇದು. ಬ್ಲೆಂಡ್ಸ್ ವೆರಿ ನೈಸ್ ಆ್ಯಂಡ್ ಇಲ್ಯುಮಿನೇಟ್ಸ್ ದ ಸ್ಕಿನ್. ಭಾಳ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಹೇಗೆ ಯೂಸ್ ಆಗುತ್ತೆ ಅಂತ. ಇದನ್ನು ನೋ ಪರ್ಫ್ಯೂಮ್, ಇಟ್ಸ್ ವೆರಿ ಗುಡ್. ಇದು ವಿಟಮಿನ್ ಟು ಬ್ಲಷ್. ತೋರಿಸ್ತೀನಿ ನಾನು ನಿಮಗೆ ಹಚ್ಚಿ ಈಗಲೇ. ಅದು ಹಚ್ಚಿದ್ರೂ ಹಚ್ಚದೇ ಇರೋ ಥರ ಕಾಣಿಸುತ್ತೆ. ಸೊ ಇದು ಕೂಡ ಮಿನಿ ಕಿಟ್, ಟ್ರಾವೆಲ್ ಫ್ರೀ ಆಗಿರುತ್ತೆ. ಸೊ ಇದೆಲ್ಲ 3 ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನಿಸ್ತು ನನ್ನ ವಿಡಿಯೋ ನೋಡಿ? ಸೊ ನೀವೇ ಈ ಪ್ರಾಡಕ್ಟ್ಸ್ನ ನೋಡಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ ಈ ಡೇ ಇನ್ ಮೈ ಲೈಫ್ ನೋಡಿಬಿಟ್ಟು? ಎಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಮೋಟಿವೇಟ್ ಮಾಡಿ. ಸೊ ನೆಕ್ಸ್ಟ್ ಹೀಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತೀನಿ. ಮತ್ತು ಇನ್ನೆಲ್ಲ ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಮಾಡೋದಕ್ಕೆ. ಡೇ ಇನ್ ಮೈ ಲೈಫ್, ನಾನೇನು ಕುಕ್ ಮಾಡ್ತೀನಿ, ನನ್ನ ಮನೆಯಲ್ಲಿ ಹೇಗಿರುತ್ತೆ ರೋಟೀನ್, ಹಾಗೆ ನನ್ನ ರೋಟೀನ್ ಏನಿದೆ, ಇಫ್ ಎನಿಥಿಂಗ್ ಐ ಹ್ಯಾವ್ ಚೇಂಜ್ಡ್ ರಿಯಲಿ ನಾನು ಶೇರ್ ಮಾಡಬೇಕಂತ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ. ಸೊ ಎಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ. ಬಾಯ್ ಬಾಯ್.